ನಿಮ್ಗೇನಾದ್ರೂ ಹೈ ಕೊಲೆಸ್ಟ್ರಾಲ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ಈ ಹೈ ಕೊಲೆಸ್ಟ್ರಾಲ್ ಇಂದ ನಿಮ್ಮ ಆರ್ಟರೀಸ್ ಗಳು ಒಳಗಿನಿಂದಾನೇ ನಿಧಾನವಾಗಿ ಕ್ಲಾಗ್ ಆಗುತ್ತೆ ಅಂಡ್ ಈ ಆರ್ಟರೀಸ್ ಗಳು ಸಣ್ಣವಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಧಾನವಾಗಿ ಹೃದಯಾಘಾತ ಇಲ್ಲ ಅಂದ್ರೆ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಡ್ ಈ ಕ್ಲಾಗ್ ಆಗೋ ಮಟೀರಿಯಲ್ ಅನ್ನ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಫ್ಲೇಕ್ ಅಂತ ಹೇಳ್ತೀವಿ. ಅಂಡ್ ಈ ಫ್ಲೇಕ್ ಒಳಗಿನಿಂದ ಏನಾದ್ರೂ ಕಟ್ ಆದ್ರೆ ನಿಮ್ಮ ದೇಹದ ಯಾವ ಭಾಗದಲ್ಲಾದ್ರೂ ಬ್ಲಾಕ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇದೇನಾದ್ರೂ ನಿಮ್ಗೆ ಹಾರ್ಟ್ಗೆ ಹೋಗುವಂತ ಕೊರೊನರಿ ಆರ್ಟರೀಸ್ ಏನಾದ್ರೂ ಬ್ಲಾಕ್ ಆದ್ರೆ ನಿಮ್ಮ ಹಾರ್ಟಿನ ಬ್ಲಡ್ ಸಪ್ಲೈ ಬಂದು ಸ್ಟಾಪ್ ಆಗುತ್ತೆ ಅಂಡ್ ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಮೆಡಿಕಲ್ ಟರ್ಮ್ ಅಲ್ಲಿ ಇದನ್ನ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದು ಹೇಗೆ? ಈ 3 ಟಿಪ್ಸ್ ನ ಫಾಲೋ ಮಾಡಿದ್ರೆ ನೀವು ಈ ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಬಹುದು. ಮೊದಲನೇದು ಬಂದು ತೂಕ ನಿಯಂತ್ರಣ. ನೀವೇನಾದ್ರೂ ದಪ್ಪ ಇದ್ದೀರಾ ಅಂತ ಅಂದ್ರೆ ಕ್ಯಾಲರಿ ಡೆಫಿಸಿಟ್ ಡಯಟ್ ನ ಫಾಲೋ ಮಾಡಿ ತಿಂಗಳಿಗೆ 3 ರಿಂದ 4 kg ತೂಕ ಇಳಿಸ್ಕೊಳ್ಳೋದು. ಸೆಕೆಂಡ್ ಟಿಪ್ ಬಂದು ಫ್ಯಾಟ್ ಕಂಟ್ರೋಲ್. ನಿಮ್ಮ ಕಂಪ್ಲೀಟ್ ಕ್ಯಾಲೋರೀಸ್ ಅಲ್ಲಿ 30% ಗಿಂತ ಕಡಿಮೆ ಫ್ಯಾಟ್ ನ ಹೊಂದಿರೋದು, ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ 10% ಗಿಂತ ಕಡಿಮೆ ಇರಬೇಕು. ಇದ್ರ ಜೊತೆಗೆ ಚಿಪ್ಸ್, ಕುಕೀಸ್, ಫಾಸ್ಟ್ ಫುಡ್ ಮತ್ತೆ ಟ್ರಾನ್ಸ್ ಫ್ಯಾಟ್ ಈ ತರ ಎಲ್ಲಾ ಫುಡ್ ಗಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು. ಥರ್ಡ್ ಟಿಪ್ ಬಂದ್ಬಿಟ್ಟು ಸಪ್ಲಿಮೆಂಟ್ ಸಪೋರ್ಟ್. ಇದರಲ್ಲಿ ಹೇಗೆ ಅಂತ ಅಂದ್ರೆ ನೀವು ಡಯಟ್ ಮಾಡೋದ್ರಿಂದ ಮಾತ್ರ ಸಾಕಾಗೋದಿಲ್ಲ, ಯಾಕಂದ್ರೆ ಕೊಲೆಸ್ಟ್ರಾಲ್ ಬಂದು ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲೂ ಆವರಿಸ್ಕೊಂಡಿರುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ರೆಡಿ ಕ್ಲಿನಿಕ್ ಲಿಪಿಡ್ ಕಂಟ್ರೋಲ್ ಅನ್ನ. ಇದರಲ್ಲಿ ಪ್ಲಾನ್ ಸ್ಟಿರಾಯ್ಡ್, ರೆಡ್ಡೀಸ್ ರೈಸ್, ಗೂಗಲ್, CO-Q10